ಆಚಾರ್ಯ ಪರಂಪರಾನುಗತ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ದಿವ್ಯ ಸಾನ್ನಿಧ್ಯದಲ್ಲಿ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಶಾಖಾ ಕುಪ್ಪೂರು ಗದ್ದಿಗೆ ಮಠದ ಪುತ್ರವರ್ಗ ಪರಂಪರೆಯನುಸಾರ ಲಿಂಗೈಕ್ಯ ಶ್ರೀ ವೇದಮೂರ್ತಿ ವ್ಯೋಮಕೇಶವಮೂರ್ತಿ ಮತ್ತು ಶ್ರೀಮತಿ ದೇವಿರಮ್ಮನವರ ವಂಶ ಪರಂಪರೆಯಲ್ಲಿ ಬಂದಿರುವ ಶ್ರೀ ಶಬ್ರ ಯತೀಶ್ವರ ಶಿವಾಚಾರ್ಯ ಸ್ವಾಮಿಗಳು ದಿನಾಂಕ 25/9/2021 ಲಿಂಗೈಕ್ಯರಾದ ಪ್ರಯುಕ್ತ ಅವರಿಂದ ತೆರವಾದಂಥ ಗುರುಸ್ಥಾನಕ್ಕೆ ಲಿಂಗೈಕ್ಯ ಶ್ರೀ ವೇದಮೂರ್ತಿ ಮಹೇಶ ಮತ್ತು ಶ್ರೀಮತಿ ಕಾಂತಾಮಣಿ ಇವರ ಸುಪುತ್ರರಾದಂಥ ವಿದ್ಯಾವಿನಯ ಸಂಪನ್ನರಾದ ಸತ್ಕುಲ ಪ್ರಸೂತರಾದ ಶ್ರೀ ತೇಜಸ್ ದೇವರನ್ನು ಗುರು ಹಿರಿಯರು ನಿಶ್ಚಯಿಸಿದ್ದು ಯಡಿಯೂರು ಶ್ರೀಮದ್ ರಂಭಾಪುರಿ ಕಾಸಾ ಶಾಖಾ ಮಠದ ಶ್ರೀ ಶಬ್ರ ರೇಣುಕ ಶಿವಾಚಾರ್ಯ ಸ್ವಾಮಿಗಳು ವೀರಶೈವ ಧರ್ಮ ಪರಂಪರೆಯಂತೆ ಹೊನ್ನೊಳ್ಳಿ ಕರಿಸಿದ್ದೇಶ್ವರ ಮಠದ ಶ್ರೀ ಶಬ್ರ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಆಗಮಿಸಿದ ಹರಗುರು ಚಿರಮೂರ್ತಿಗಳ ಸಮ್ಮುಖದಲ್ಲಿ ಶಟಸ್ಥಲ ಬ್ರಹ್ಮೋಪದೇಶ ಧಾರ್ಮಿಕ ಸಂಸ್ಕಾರದೊಂದಿಗೆ ಗುರುತ್ವಾಧಿಕಾರವನ್ನು ಎಲ್ಲ ಶಿಷ್ಯ ಸದ್ಭಕ್ತರ ಸಮಕ್ಷಮದಲ್ಲಿ ಅನುಗ್ರಹಿಸಿದ್ದಾರೆ. ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳು ನೂತನ ಪಟ್ಟಾಧ್ಯಕ್ಷರಿಗೆ ಶ್ರೀ ಶಬ್ರ ತೇಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಎಂಬ ನೂತನ ಅಭಿಧಾನದೊಂದಿಗೆ ದಂಡ ಕಮಂಡಲ ಪಂಚಮುದ್ರಾ ಸಮೇತ ಅನುಗ್ರಹಿಸಿ ಆಶೀರ್ವದಿಸ್ತಾ ಇದ್ದೇವೆ. ಇಂದಿನಿಂದ ನೂತನ ಶ್ರೀಗಳವರು ಈ ಹಿಂದಿನ ಮಠದ ಪರಂಪರೆಯಂತೆ ಸ್ಥಿರ ಚಿರಾಸ್ತಿಗಳಿಗೆ ಮತ್ತು ಪಂಚನಹಳ್ಳಿ ಶ್ರೀ ಶಿವಾನಂದ ಆಶ್ರಮ, ಚಿಕ್ಕನಾಯಕನಹಳ್ಳಿಯಲ್ಲಿರುವಂಥ ಮಠದ ಮನೆ ಹಾಗೂ ಹೊಸದುರ್ಗ ತಾಲೂಕಿನ ಸೋಮೇನಹಳ್ಳಿ ಮಠವು ಕುಪ್ಪೂರು ಗದ್ದಿಗೆ ಮಠಕ್ಕೆ ಹಕ್ಕುಳ್ಳುವಂಥವರಾಗಿ ವೀರಶೈವ ಧರ್ಮ ಸಂಸ್ಕೃತಿ ಹಾಗೂ ಪವಿತ್ರ ಗುರು ಪರಂಪರೆಗೆ ಅನುಸರಿಸಿ ಶಿಷ್ಯ ಸದ್ಭಕ್ತರಿಗೆ ಧರ್ಮೋಪದೇಶ ಮಾಡುವ ಸಂಪೂರ್ಣ ಹಕ್ಕನ್ನು ಹೊಂದಿರುತ್ತಾರೆ. ಈ ಮೇಲ್ಕಂಡ ಶ್ರೀಗುರು ಪಟ್ಟಾಧಿಕಾರ ಸಂಪುಟ ಪತ್ರವನ್ನು ಓದಿ ತಿಳಿದು ಓದಿ ಸ್ವಸಂತೋಷದಿಂದ ಒಪ್ಪಿ ನಾವುಗಳೆಲ್ಲರೂ ರುಜುವಾತು ಹಾಕಿರುತ್ತೇವೆ. ಶಿವಂಭುಯ. ಈಗ ಶ್ರೀಪೀಠದಿಂದ ನೂತನ ಶ್ರೀಗಳವರಿಗೆ ಆಶೀರ್ವಾದ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಪರಮಪೂಜ್ಯ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾ ಭಗವತ್ಪಾದಂಗಳವರ ಮಹಾ ಸನ್ನಿಧಾನದಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ನಮಸ್ಕರಿಸುತ್ತಾ, ಕ್ಷೇತ್ರದ ಆಡಳಿತ ಅಧಿಕಾರಿಗಳಾಗಿರುವ ಶ್ರೀ ವಾಗೀಶ್ ಪಂಡಿತಾರಾಧ್ಯರವರೇ ಹಾಗೂ ಅತಿಥಿ ಗಣ್ಯ ಮಹೋದಯರೇ, ಇಲ್ಲಿ ನೆರೆದಿರುವಂತಹ ಸಮಸ್ತ ಹಿರಿಯ ಹಾಗೂ ನವಚೈತನ್ಯದ ಭಕ್ತರೆಲ್ಲರಿಗೂ ವಂದನೆಯನ್ನು ವ್ಯಕ್ತಪಡಿಸುತ್ತಾ ಈ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ. ಸುಕ್ಷೇತ್ರ ಕುಪ್ಪೂರು
ಕೋಟ್ಯಾಂತರ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುತ್ತಾ ಬೇಡಿ ಬಂದವರಿಗೆ ಬರಿಗೈಯಲ್ಲಿ ಕಳಿಸದೆ ಅನೇಕ ಪವಾಡಗಳನ್ನು ಮಾಡುತ್ತಾ ಅನ್ನದಾನಿ ಮರಳಿಸಿದ್ದ ಎಲ್ಲರ ಬಾಯಲ್ಲಿ ಪ್ರೀತಿಯ ಮರಳಪಜ್ಜನಾಗಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ವಿಚಾರ, ಅಂತಹ ಈ ಪುಣ್ಯಕ್ಷೇತ್ರದಲ್ಲಿ ಪಾರಂಪರ್ಯವಾಗಿ ಬಂದಿರುವಂಥ ಗುರುಪೀಠ ಪರಂಪರೆಯಲ್ಲಿ ಎಲ್ಲ ಅಕ್ಕರೆಯ ಅಜ್ಜಯ್ಯ ಪರಮಪೂಜ್ಯ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಪರಮಪೂಜ್ಯ ಶ್ರೀ ಡಾಕ್ಟರ್ ಯತೀಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಕಿಕೊಟ್ಟಂತಹ ಬುನಾದಿಯಲ್ಲಿ ನಿಮ್ಮೆಲ್ಲರ ಪ್ರೀತಿಯ ಆರೈಕೆಯಿಂದ ಇವತ್ತಿನ ದಿನ ಪಾರಂಪರ್ಯ ಮುಂದಿನ ಕೊಂಡಿಯಾಗಿ ನಮ್ಮನ್ನು ಆರೈಸಿರುವುದು ಪುಣ್ಯವೇ ಸರಿ. ಇನ್ನು ಮುಂದೆ ಶ್ರೀ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದ, ಮನೆ ದೇವರ ಅನುಗ್ರಹದಿಂದ, ಕ್ಷೇತ್ರನಾಥ ಶ್ರೀ ಗುರು ಮರಳಸಿದ್ದೇಶ್ವರರ ಆಶೀರ್ವಾದದಿಂದ, ಶ್ರೀಮಠದ ಪರಮಪೂಜ್ಯ ಲಿಂಗೈಕ್ಯ ಶ್ರೀಗಳಿರುವರ ಅಭಿಲಾಷೆಯಂತೆ ಹಿಂದಿನಿಂದಲೂ ಶ್ರೀಮಠದ ಶ್ರೇಯೋಭಿವೃದ್ಧಿಯಲ್ಲಿ ಹೆಗಲು ಕೊಟ್ಟಿರುವಂತಹ ಎಲ್ಲ ಭಕ್ತರ ಸಹಕಾರ, ಪ್ರೀತಿ, ವಿಶ್ವಾಸಗಳನ್ನು ಇನ್ನು ಮುಂದೆ ನಿಮ್ಮ ಈ ಶ್ರೀಗಳಿಗೂ ಸಹ ಕೊಟ್ಟು ಮಠದ ಆಗು ಹೋಗುಗಳಲ್ಲಿ ಶ್ರಮಿಸಿ. ಹಿರಿಯ ಪೂಜ್ಯರಿಗೆ ಅಭಿಲಾಷೆಗಳನ್ನು ಪೂರೈಸುತ್ತಾ ಮಠದ ಹಿರಿಯರ ಸಲಹೆಗಳನ್ನು ತಿಳಿಯುತ್ತಾ ಶ್ರೀ ಮಠವನ್ನು ಇನ್ನೂ ಉತ್ತುಂಗಕ್ಕೆ ಕೊಂಡೊಯ್ಯುವಲ್ಲಿ ಎಲ್ಲರೂ ಸಹ ಹೆಗಲು ಕೊಟ್ಟು ಮುನ್ನಡೆಸಬೇಕು ಅಂತ ಕೇಳ್ತಾ ನನ್ನ ಈ ತೊದಲು ನುಡಿಗಳನ್ನು ಸನ್ನಿಧಿಯವರ ಪಾದಕ್ಕೆ ಸಮರ್ಪಿಸುತ್ತಿದ್ದೇನೆ. ಶಿವಂಭೂಯ.